ಒಂದು ದಿನ ಅಪ್ಪರ್ ಬಾಡಿ ಟ್ರೈನ್ ಮಾಡೀನಿ, ಒಂದಿನ ಲೋವರ್ ಬಾಡಿ ಟ್ರೈನ್ ಮಾಡೀನಿ. ಸೊ ಇವತ್ತು ವರ್ಕೌಟ್ಸ್ ಏನಿಲ್ಲ, ರೆಸ್ಟ್ ಡೇ ಐತಿ. ಸೊ ಜಸ್ಟ್ ಕಾರ್ಡಿಯೋ ಮಾಡಿ ಒಂದು ಸ್ವಲ್ಪ ಆ್ಯಬ್ಸ್ ಟ್ರೈನ್ ಮಾಡಿ ಇವತ್ತು ಮುಗಿಸ್ತೇನೆ ವರ್ಕೌಟ್. ಇವತ್ತು ನನಗೆ ಕಾರ್ಡಿಯೋ ಮಾಡೋ ಮನಸ್ಸಿದ್ರು, ಯಾಕೋ ನಸೀಬ್ನಾಗ ಕಾರ್ಡಿಯೋ ಮಾಡೋದಿರಲಿಲ್ಲ ಇರಬೇಕು. ಟ್ರೆಡ್ಮಿಲ್ ಎಲ್ಲನೂ ಆಕ್ಯುಪೈಡ್ ಇದ್ದು ಜನ ಅದನ್ನು ಯೂಸ್ ಮಾಡ್ಕೊಂತ ನಿಂತಿದ್ರೆ. ಸೊ ಅದಕ್ಕೆ ನಾನು ಆ್ಯಬ್ಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಆ್ಯಬ್ಸ್ ವರ್ಕೌಟು ಸ್ಟಾರ್ಟ್ ಮಾಡಿದೆ. ಹಂಗೆ ನೋಡಿದ್ರೆ ಇವತ್ತು ಏನು ವರ್ಕೌಟ್ಸ್ ಇರಲಿಲ್ಲ, ನಂದು ರೆಸ್ಟ್ ಡೇ ಇತ್ತು. ನಾನು ಜಸ್ಟ್ ಗ್ಯಾಪ್ ಮಾಡಬಾರ್ದು, ಜಿಮ್ಮಿಗೆ ಹೋದ್ರೆ ಏನೋ ಒಂದು ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗಿರ್ತೈತಿ ಅಂತ ಹೇಳಿ ಕಾರ್ಡಿಯೋ ಮಾಡಿಕೊಂಡು ಒಂದು ಸ್ವಲ್ಪ ಆ್ಯಬ್ಸ್ ಮಾಡಿದ್ರಾತು ಅಂತ ಬಂದಿದ್ದೆ. ಸೊ ಆ್ಯಬ್ಸ್ ವರ್ಕೌಟ್ ನಾನು ಫಸ್ಟಿಗೆ ಸ್ಟಾರ್ಟ್ ಮಾಡಿದ್ದು ಆ್ಯಬ್ಸ್ ಕ್ರಂಚ್ ಮಷೀನ್ ಅಂಥೇಳಿ. ಇದನ್ನು ನೀವು ಮಷೀನ್ ಅವೈಲೇಬಲ್ ಇತ್ತು ನಿಮ್ಮ ಜಿಮ್ದಾಗ, ಇದ್ರಾಗಾದರೂ ಟ್ರೈ ಮಾಡ್ಬೋದು. ಇಲ್ಲ ಅಂತಂದ್ರೆ ಯಾವುದಾದ್ರೂ ಕೇಬಲ್ ಹಾಕಿ ಕೇಬಲ್ನಾಗೂ ಇದೇ ಸೇಮ್ ಕ್ರಂಚನ್ನು ನೀವು ಟ್ರೈ ಮಾಡ್ಬೋದು. ನಂಗೆ ಮಷೀನ್ನಾಗ ಬೆಟರ್ ಫೀಲ್ ಆಗ್ತೈತಿ, ಕೇಬಲ್ನಾಗ ಅಷ್ಟು ನಂದು ಆ್ಯಬ್ಸ್ ಫೀಲ್ ಆಗಂಗಿಲ್ಲ. ಸೊ ಅದಕ್ಕೆ ನಾನು ಮಷೀನ್ದಾಗ ಕಂಟ್ರೋಲ್ಡ್ ವೇದಾಗ ನಂದು ಆ್ಯಪ್ಸನ್ನು ಕಾಂಟ್ರಾಕ್ಟ್ ಮಾಡ್ಕೋವಂಥ ಆ್ಯಪ್ಸನ್ನು ಫೀಲ್ ಮಾಡ್ತಿರ್ತೀನಿ. ಇದ್ರಾಗ ಮೇನ್ ಏನಂತಂದ್ರೆ, ನೀವು ಯಾವಾಗ ಕಾಂಟ್ರಾಕ್ಟ್ ಮಾಡ್ತಿರ್ತೀರಲ್ಲ ಅವಾಗ ಎಕ್ಸೇಲ್ ಮಾಡೋದು, ಅಂದ್ರೆ ಉಸಿರು ಹೊರಗೆ ಬಿಡೋದು. ಅದರಿಂದ ನಿಮ್ದು ಆ್ಯಪ್ಸು ನಿಮ್ಗೆ ಜಾಸ್ತಿ ಫೀಲ್ ಆಗ್ತಾವೆ. ಬಿಗಿನರ್ ಅದಿರಿ ಅಂತಂದ್ರೆ ಒಮ್ಮೆನೂ ಎಲ್ಲ ಮಾಡ್ಬೇಕಂತ ಏನಿಲ್ಲ. ಫಸ್ಟು ಲೈಟಾಗಿ ಎಕ್ಸಸೈಸಸ್ ಮಾಡಿರಿ. ಯಾವ ಎಕ್ಸಸೈಸು ನಿಮಗೆ ಕಂಫರ್ಟೇಬಲ್ ಇರ್ತಾವೆ, ಯಾವ ಎಕ್ಸಸೈಸ್ ಮಷೀನ್ ಬೇಸ್ಡ್ ಇರ್ತಾವೆ. ಆಮೇಲೆ ನೀವು ಪ್ರೋಗ್ರೆಸ್ ಹಾಕ್ಕೊಂತ ಬೇರೆ ಟ್ರೈ ಮಾಡ್ಬೋದು. ಈಗ ನೆಕ್ಸ್ಟ್ ನಾವು ಮಾಡೋದು ಲೆಗ್ ರೈಸಸ್. ಇದು ನೀವು ಬಿಗಿನರ್ ಆಗಿದ್ರಿ ಅಂತಂದ್ರೆ ಕಾಲನ್ನು ಫೋಲ್ಡ್ ಮಾಡ್ಕೊರಿ, ನೀ ಕಡೆ ಬೆಂಡ್ ಮಾಡಿಕೊಂಡು ಲೆಗ್ ರೈಸಸ್ ಮಾಡ್ಬೋದು. ಇಲ್ಲ ನಾ ಮಾಡಕತ್ತೀನಲ್ಲ ಹಿಂಗೂ ಮಾಡ್ಬೋದು. ಇದು ಇನ್ನೂ ನಿಮಗೆ ಎಫೆಕ್ಟಿವ್ ಆಗ್ಬೇಕಂದ್ರೆ ಕಾಲು ಏನು ತೆಳಗೆ ತೊಗೊಂಬರ್ತಿರಲ್ಲ ಅದು ಸ್ಲೋಲಿ ನೀವು ಕಾಲು ತೆಳಗೆ ತೊಗೊಂಬಂದ್ರಿ ಅಂದರೆ ನಿಮ್ಗೆ ಇನ್ನೂ ಜಾಸ್ತಿ ಫೀಲ್ ಆಗ್ತೈತಿ. ಬಟ್ ನನಗದು ಕ್ರ್ಯಾಂಪ್ ಹಾಕೋ ಅಂತ ಹೇಳಿ ನಾನು ಎಷ್ಟು ಆಗ್ತೈತಿ ಅಷ್ಟೇ ಸರಿಯಾಗಿ ಮಾಡ್ಕೋ ಅಂತ ಮಾಡಿದ್ದು. ಇವೆಲ್ಲ ಏನು ಆ್ಯಬ್ಸ್ ಎಕ್ಸಸೈಸ್ ಮಾಡಕತ್ತಿರಲ್ಲ ಅವು 3 ಸೆಟ್ಸ್ ಅರೌಂಡ್ 15 ರೆಪಿಟೇಷನ್ ಟಾರ್ಗೆಟ್ ಇಟ್ಕೊಂಡು ಮಾಡಿದ್ರು ನಡಿತೈತಿ. ನಾನು ಈಗ ಮಾಡಾಕತ್ತಿದ್ದು ಪ್ಲ್ಯಾಂಕ್ ಅಂತ ಹೇಳ್ತಾರೆ. ಈ ಪ್ಲ್ಯಾಂಕನ್ನು ನೀವು ಮೊಬೈಲ್ನಾಗ ಒಂದು ಟೈಮರ್ ಹಚ್ಕೊಂಡು ಗ್ರ್ಯಾಜುವಲಿ ಆ ಟೈಮನ್ನು ಇನ್ಕ್ರೀಸ್ ಮಾಡೋ ಕಡೆ ಫೋಕಸ್ ಮಾಡಿರಿ. ಇದನ್ನು ನೀವು 3 ಸೆಟ್ ಮಾಡ್ಬೋದು. ಲೈಕ್ ಹೆಂಗೆ ಟಾರ್ಗೆಟ್ ಇಡ್ಬೋದು ಅಂದರೆ, ಒಂದು ಟೈಮರ್ ಚಾಲೂ ಮಾಡಿ 30 ಸೆಕೆಂಡ್ಸು, 50 ಸೆಕೆಂಡ್ಸು, 60 ಸೆಕೆಂಡ್ಸು, ಆಮೇಲೆ 1 ಮಿನಿಟ್ಗಿಂತ ಜಾಸ್ತಿ ಮಾಡೋಕ್ಕಾದ್ರೆ 1 ಮಿನಿಟ್ಗಿಂತ ಜಾಸ್ತಿ, ಆ ಥರ ಟಾರ್ಗೆಟ್ ಇಟ್ಕೊಂಡು ನೀವು ಪ್ಲ್ಯಾಂಕ್ ಮಾಡ್ಬೋದು. ಈ ಎಕ್ಸಸೈಸ್ ನೋಡೋಕೆ ಎಷ್ಟು ಸಿಂಪಲ್ ಅನಿಸುತ್ತಲ್ಲ, ಲೈಕ್ ಏನು ನಾವು ಮೂಮೆಂಟ ಮಾಡೋಕತ್ತಿಲ್ಲ, ಬಾಡಿ ಏನು ವೇಟೇ ಎಬ್ಸಾತಿಲ್ಲ, ಬಟ್ ಕೋರ್ ನೆಕ್ಸ್ಟ್ ಲೆವೆಲ್ ನೋವು ಆಗ್ತಿರ್ತೈತಿ ಇದು ಮಾಡೋಬೇಕಾದ್ರೆ. ಲೈಕ್ ಒಬ್ಬೊಮ್ಮೆ ನನಗೂ ಎಷ್ಟೋ ಸಲ ಲೈಕ್ ಭಾಳ ಗ್ಯಾಪ್ ಮಾಡಿದ್ದೆ ಅಂತಂದ್ರೆ ಕೋರ್ ಏನೈತಲ್ಲ ಶೇಕ್ ಆಗ್ತಿರ್ತೈತಿ, ಫುಲ್ ನಡಗ್ತಿರ್ತೈತಿ. ಸೊ ಈ ಎಕ್ಸಸೈಸ್ ಮಾಡೋಕೆ ಕರೆನೂ ಒಂದು ಸ್ವಲ್ಪ ಎಫರ್ಟ್ ಹಾಕಬೇಕಾಕೈತಿ, ಜಾಸ್ತಿನೇ ಎಫರ್ಟ್ ಹಾಕಬೇಕಾಕೈತಿ. ಟೈಮ್ ಆದಂಗೆ ನಿಮ್ಮದು ಈ ಪ್ಲ್ಯಾಂಕ್ ಮಾಡೋ ಟೈಮು ಇನ್ಕ್ರೀಸ್ ಆಗ್ತೈತಿ. ಇದೇನು ನಾನು ಮಾಡಾಕತ್ತೇನಲ್ಲ ಇವು ಕ್ರಂಚಸ್, ಇದನ್ನು ನೀವು ಜಾಸ್ತಿ ರೆಪಿಟೇಷನ್ ಮಾಡೋಬೇಕಾದ್ರೆ ಸ್ವಲ್ಪ ಎಫೆಕ್ಟಿವ್ ಫೀಲ್ ಆಗ್ತೈತಿ. ನಾ ಇದ್ರ ಜೊತೆಗೆ ಸೂಪರ್ ಸೆಟ್ ಅನ್ನೋ ಟೈಪ್ ಲೆಗ್ ರೈಸಸ್ಸು ಮಾಡ್ತೀನಿ. ಇದನ್ನು ಟ್ರೈ ಮಾಡಿ ನೋಡಬಹುದು ನೀವು. ಬಟ್ ಸ್ಟಾರ್ಟಿಂಗ್ ಈಗ ನೀವು ಜಸ್ಟ್ ಆ್ಯಪ್ಸ್ ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ ಅಂತಂದರೆ ಇಷ್ಟೊಂಡೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. 1-2 ವೇರಿಯೇಷನ್ನು 3 ವೇರಿಯೇಷನ್ನು ಸಾಕು. ಯಾಕಂದ್ರೆ ನಿಮ್ಮದು ಕ್ರ್ಯಾಂಪ್ಸ್ ಬರೋದು ಭಾಳ ಜಾಸ್ತಿ ಆಗ್ತಿರ್ತೈತಿ, ಹೊಟ್ಟೆ ನೋವು ಆಗ್ತೈತಿ. ನೆಕ್ಸ್ಟ್ ಡೇ ನಿಮ್ಗೆ ಒಂದು ಏನಂತಾರಲ್ಲ ಹಿಡ್ಕೊಂಬಿಟ್ಟೈತಿ ಹೊಟ್ಟೆ ಅನ್ನೋರ್ಗತ್ಲೆ ಆಗ್ತೈತಿ. ಸೊ ಅದಕ್ಕೆ ಲೈಟಾಗಿನೇ ಮಾಡಿರಿ, ನಡಿತೈತಿ. ಕರೆಂಟ್ ಹೋಗಿದ್ದ ಸಂಬಂಧ ಕಾರ್ಡಿಯೋ ಅಂತೂ ಮಾಡೋಕ್ಕಾಗಲಿಲ್ಲ, ಇವತ್ತು ವಾಪಸ್ ಬಂದೆ. ಈಗೇನು ಹೇಳಕತ್ತೀನಲ್ಲ ಇದು ವರ್ಕೌಟಿಗೆ ಸಂಬಂಧ ಇದ್ದಿದ್ದಲ್ಲ, ಇದು ಆಫ್ ಟಾಪಿಕ್. ನಾನು ಲಾಸ್ಟ್ ಟೈಮ್ ಮಠಕ್ಕೆ ಹೋಗಿ ಫೋಟೋ ಯಾವಾಗ ತೆಗೆಸ್ಕೊಂಡಿದ್ದೆ ಅಂದರೆ ನಂದು ಇನ್ಸ್ಟಾಗ್ರಾಮ್ ಒಳಗೆ 5000 ಫಾಲೋವರ್ಸ್ ಕಂಪ್ಲೀಟ್ ಆದಾಗ. ಅದು ಆಗಿಂದ 10,000 ಆದಾಗೂ ನಾ ಹೋಗಿಲ್ಲ, 15 ಆದಾಗೂ ಹೋಗಿಲ್ಲ, 20 ಆದಾಗೂ ಹೋಗಲಿಲ್ಲ, 30 ಆದಾಗೂ ಹೋಗಲಿಲ್ಲ, 40 ಆದಾಗೂ ಹೋಗಲಿಲ್ಲ. ನಾ ತೆಲಾಗ ಏನು ಇಟ್ಕೊಂಡಿದ್ದೆ ಅಂತಂದರೆ 50,000 ಫಾಲೋವರ್ಸ್ ಆಗಲಿ ಅವಾಗ ಮತ್ತೆ ಮಠಕ್ಕೆ ಹೋಗ್ತೀನಿ. 5ಗೆ ಏನು ಫೋಟೋ ತೆಗೆಸ್ಕೊಂಡಿದ್ದೆ ಅಲ್ಲ ಅದಕ್ಕಿಂತ ಚಲೋ ಫೋಟೋ 50 ಇದಾಗ ತೆಗೆಸ್ಕೋಬೇಕು ಅನ್ನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆದ್ರೆ ಏನೋ ಅಂತಾರಲ್ಲ ನಮ್ಮದು ನಸೀಬಿಂದ ಬೇರೆ ಏನೋ ದಾರಿ ಇತ್ತಿರ್ಬೇಕು. ಸೊ 43,000 42,000 ಫಾಲೋವರ್ಸ್ ಇದ್ದಾಗ ನಂದು ಅಕೌಂಟ್ ಡಿಸೇಬಲ್ ಆಗಿಬಿಡ್ತು. ಸೊ ನಾನು ಸಿದ್ಧಾರೂಢ ಮಠಕ್ಕೆ ಹೋಗಿ ಸಿದ್ಧಾರೂಢ ಅಜ್ಜನ ಕಡೆ ಅದನ್ನು ಕೇಳ್ಕೊಂಡೆ, ಅಜ್ಜಾರ ನೀವು ನನ್ನ ಮೇಲೆ ಸಿಟ್ಟಾಗಿರೋ ಏನೋ ಅನ್ನಿಸ್ತೈತಿ, ಏನಪ್ಪ 5K ಬಂದಿದ್ದ ಈಗ ಒಟ್ಟು ವಾಪಸ್ ಬಂದೇ ಇಲ್ಲ ನೋಡಿ ನನ್ನ ಕಡೆ ಅಂಥೇಳಿ. ಅದ್ರ ಸಂಬಂಧ ವಾಪಸ್ ಹೋಗಿ ತಪ್ಪಾಗೈತಿ ನನ್ನ ಕಡೆ ಅಂತ ನಂದು ವಾಪಸ್ ಅಕೌಂಟ್ ಕೊಡಿಸ್ರಿ ಅಂತ ಹೇಳಿ ಬೇಡ್ಕೊಂಡು ಜಲ್ದಿ ಸಿಗಲಿ ಆದಷ್ಟು ಅಂತ ಹೇಳಿ ಕೇಳ್ಕೊಂಡೆ. ನನ್ನ ಲೈಫಿನ ಮೇಜರ್ ಥಿಂಗ್ಸ್ ಏನೇನು ಆಗ್ಯಾವಲ್ಲ ಅವೆಲ್ಲನೂ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಮಠದಾಗ ಬಂದು ಬೇಡ್ಕೊಂಡಿದ್ದೋ ಇಲ್ಲ ಮಠದಾಗ ಬಂದು ಹೇಳ್ಕೊಂಡಿದ್ದೇ ಇರೋವು ಅದಾವೆ.
ನಾನು ಹೊಸ ಗಾಡಿ ತೊಗೊಂಡಾಗೂ ಮಠಕ್ಕೆ ಬಂದು ಪೂಜೆ ಮಾಡಿಸಿದ್ದೆ. ನಾನಂತ ಅಷ್ಟೇ ಅಲ್ಲ, ಹುಬ್ಳಿ ಧಾರವಾಡ ಆಗಿರೋರು ಇಲ್ಲ ಸುತ್ತಮುತ್ತಲಿರೋರು ಸಿದ್ಧಾರೂಢ ಸ್ವಾಮಿ ಅಜ್ಜರಿಗೆ ಭಾಳಷ್ಟು ದೊಡ್ಡ ಜನಸಂಖ್ಯೆ ಭಕ್ತಾದಿಗಳದಾರ. ಸೊ ನೀವು ಏನಾದರೂ ಹುಬ್ಳಿ ಧಾರವಾಡನಾಗತ್ತೀರಿ ಇಲ್ಲ ಬರಾಕತ್ತೀರಿ ಅಂತಂದರೆ ಸಿದ್ಧಾರೂಢ ಮಠಕ್ಕೆ ಬರ್ರಿ, ನಿಮಗೂ ಒಳ್ಳೆಯದಾಗ್ತೈತಿ.